ಹುಣಸಗಿ ತಾಲೂಕಿನ ರಾಜನಕೋಳೂರು ಗ್ರಾಮದಲ್ಲಿ 2025 ಹಾಗೂ 26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಯೋಜನೆ ಅಡಿಯಲ್ಲಿ ಬರುವ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜನಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ಸುಮಾರು 240 ಜನ ನರೇಗಾ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಮ್ಮ ಮಾತನಾಡಿ, ಕೂಲಿಕಾರರು ತಮ್ಮ ದೇಹದ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಭಾರತ ದೇಶ ಸಾಧ್ಯವಾದಷ್ಟು ಮುಂದೆ ಬರಬೇಕಾಗಿದೆ. ಇವತ್ತಿನ ದಿನ ಈ ದೇಶ ಮುಂದೆ ಬರಬೇಕಂದ್ರೆ ದುಡಿಯುವ ಕೈಗಳಿಗೆ ಕೆಲಸ ಇರಬೇಕು. ದುಡಿಯುವ ಕೈಗಳಿಗೆ ಕೆಲಸ ಇರಬೇಕು ಅಂತಂದರೆ ಕೆಲಸ ಅದಕ್ಕೆ ಪಗಾರ ಕೊಡಬೇಕು. ಇವತ್ತು ನಮ್ಮ ದೇಶ ಭಾರತ ದೇಶ ಏನಂತಂದ್ರೆ ಎಲ್ಲ ಕೂಲಿ ಕಾರ್ಮಿಕರನ್ನು ನಂಬಿದಂಥ ದೇಶ. ಈ ಕೂಲಿಕಾರನ್ನು ನಂಬಿದಂಥ ದೇಶದಲ್ಲಿ ಇವತ್ತಿನ ದಿನ ಈ ಬೇಸಿಗೆಯ ಸಮಯದಲ್ಲಿ ಕೂಲಿಗಳಿರಂಗಿಲ್ಲ. ಅಂಥ ಕೂಲಿ ಇರಲಾರ ಪರಿಸ್ಥಿತಿದಾಗ ನಾವು ಜೀವನ ಸಾಗಿಸೋದು ಕಷ್ಟ ಅಂತೇಳಿ ಸರ್ಕಾರ ಮನಗಂಡು ಇವತ್ತಿನ ದಿನ ಇಂಥ ಬೇಸಿಗೆಯ ಸಮಯದಲ್ಲಿ ಕೂಡ ಈ ಕೆಲಸಗಳನ್ನ ಅರಿಸಿಕೊಂಡು ನಿಮಗೆ ಕೊಟ್ಟು ಇವತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ತಂದೆ ತಾಯಿ, ಮುದುಕರು, ದುಡಿಲಾರವರು, ದುಡಿಯೋರು ನಮ್ಮ ಹೊಟ್ಟಿ ಎಲ್ಲ ತುಂಬ್ಕೋಬೇಕಂತ ಪರಿಸ್ಥಿತಿ ಇವತ್ತು ಬಂದಿದ್ದನ್ನು ಮನಗಂಡು ಇವತ್ತು ನಿಮಗೆಲ್ಲ ಸರ್ಕಾರ ಕೆಲಸ ಕೊಟ್ಟೈತಿ. ಆ ಕೆಲಸ ತೊಗೊಂಡು ಇವತ್ತು ಹೋಗಿ ನಾವು ಏನು ಮಾಡಬೇಕು? ಇವತ್ತಿನ ದಿನ ತೊಗೊಂಡೋಗಿ ಏನು ಗಳಿಕೆ ಮಾಡೋದಿಲ್ಲ. ಯಾರಿಗೆ ಕೊಡ್ಬೇಕು ಅವ್ನ ಆಸ್ತಿ ಗಳಿಸಿಟ್ಟಿದ್ದು ಯಾರಿಗೆ ಕೊಡಬೇಕು ಅಂತ ಹೊಡೆದಾಡ್ತಾರೆ. ಆದ್ರೆ ಒಬ್ಬ ಸುಖಿಯಾಗಿದ್ದ ಮನುಷ್ಯನ ಜೀವನ ಹೆಂಗಿರ್ತದೆ ಅಂದ್ರೆ 100 ವರ್ಷ ಬದುಕುವಂತ ಯಾವ ಜೀವನ ಕಟ್ಕೋತಾನ ಅವ ನಿಜವಾದ ಮಾನವ. ಅದಕ್ಕೆ ಇವತ್ತಿನ ದಿನ ನಾವು ಏನಕ್ಕಲ್ಲ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ನನಗೂ ಗೊತ್ತಿದ್ದಿಲ್ಲ, ನನಗೆ ಶುಗರ್ ಆಗಿ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಈ 15 ದಿವಸ ಚೆಕ್ ಮಾಡಿಕೊಂಡೆ ನನಗೆ ಎಲ್ಲರಿಗಿಂತ ಹೆಚ್ಚಿಗೆ ಶುಗರ್. ಮಾತಾಡಕತ್ತೀನಿ ಯಾವ ಟೈಮ್ನಲ್ಲಿ ಯಾವಾಗ ಬರ್ತೀನಿ ಯಾವಾಗ ಹೇಳ್ತೀನಿ ಹೇಳಕ್ ಗೊತ್ತಿರಂಗಿಲ್ಲ. ಒಬ್ಬ ಡಾಕ್ಟರ್ ಆಗಿ ನನಗೆ ಗೊತ್ತಾಗಿಲ್ಲ. ಸುಮ್ಮಿಗೆಲ್ಲ ಹೆಂಗೆ ಗೊತ್ತಿರಲ್ಲ. ಶಿಬಿರದಲ್ಲಿ ರಕ್ತದ ಒತ್ತಡ, ಶುಗರ್, ರಕ್ತ ಪರೀಕ್ಷೆ, ಕಣ್ಣಿನ ಪರೀಕ್ಷೆ, ಹಲ್ಲು ಪರೀಕ್ಷೆಯನ್ನ ಮಾಡಲಾಯಿತು. ಶಿವು ರಾಥೋಡ್, ಹುಣಸಗಿ. ಮೀಡಿಯಾ ನೆಟ್ವರ್ಕ್.